ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಇರುತ್ತೆ. ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಮೆಸೇಜಸ್ ಸಹ ಇರುತ್ತೆ. ಸೊ ಏಂಜಲ್ಸ್ ಏನು ಗೈಡೆನ್ಸ್ನ ಕೊಡ್ತಾರೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೋದು. ಮತ್ತೆ ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಮೆಸೇಜಸ್ ಸಹ ಇರುತ್ತೆ. ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಒಂದು ರೀಡಿಂಗ್ ಅಂತ ಅನ್ಕೊಳ್ತೀನಿ. ಸೊ ಈ ಒಂದು ರೀಡಿಂಗ್ ಯಾರಿಗೆ ರೆಸನೇಟ್ ಆಗುತ್ತೆ ಅಂದರೆ ಗೈಸ್, ಯಾರೆಲ್ಲ ಲೈಕ್ ಏನೋ ಪ್ರತಿಯೊಬ್ಬರಿಗೂ ರೆಸನೇಟ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಸೊ ನಿಮ್ಮ ಪರ್ಸನ್ನ ನೀವು ನೆನೆಸ್ಕೊಂಡು ಈ ಒಂದು ರೀಡಿಂಗ್ನ ನೀವು ನೋಡ್ಕೊಂಡ್ರೆ ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೂ ಕೂಡ ರೆಸನೇಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಡೆಫಿನೆಟ್ಲಿ ಒಂದು ಪೈಲ್ನ ಒಂದು ಕ್ರಿಸ್ಟಲ್ನ ಚೂಸ್ ಮಾಡ್ಕೊಳ್ಳಿ ಅಂತಲೇ ನಾನು ಹೇಳ್ಬೋದು. ಯಾಕಂತಂದರೆ ತುಂಬ ಜನ ಏನು ಮಿಸ್ಟೇಕ್ಸ್ ಮಾಡ್ತೀರಾ, ಎರಡು ಪೈಲ್ನ ನೀವು ಚೂಸ್ ಮಾಡ್ಕೊಳ್ತೀರಾ. ಒಂದು ಕಡೆ ಪಾಸಿಟಿವ್ ಬರುತ್ತೆ, ಒಂದು ಕಡೆ ನೆಗೆಟಿವ್ ಬರುತ್ತೆ. ಸೊ ತುಂಬ ಟೆನ್ಷನ್ ಮಾಡ್ಕೊಳ್ತೀರಾ ಆದಮೇಲೆ ಈ ಒಂದು ರೀಡಿಂಗ್ ಕಮೆಂಟಲ್ಲಿ. ಸೊ ಹಾಗಾಗಿ ಯಾವ ಕ್ರಿಸ್ಟಲ್ ರೆಸನೇಟ್ ಆಗ್ತಾ ಇದೆ ಅಥವಾ ಯಾವುದು ಅಟ್ರಾಕ್ಟ್ ಆಗ್ತಾ ಇದೆ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಕ್ಲಿಯರ್ ಕ್ವಾರ್ಟ್ಸ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೋಸ್ ಕ್ವಾರ್ಟ್ಸ್. ಇವೆರಡು ಕ್ರಿಸ್ಟಲಲ್ಲಿ ಯಾವುದು ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ನೀವು ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ಗೈಸ್ ಯಾರೆಲ್ಲ ಕ್ಲಿಯರ್ ಕಾರ್ಡ್ಸ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಲವ್ ಮೆಸೇಜಸ್ನ ಓಪನ್ ಮಾಡಿ ಆಮೇಲೆ ನಾನು ಲಾಸ್ಟಲ್ಲಿ ಗೈಡೆನ್ಸ್ನ ನಾನು ಚೂಸ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇವಾಗ ನೋಡೋಣ. ಸೊ ಪಾಸಿಟಿವ್ ಆಗಿರಿ ಆ್ಯಂಡ್ ನಾನು ಕಾರ್ಡ್ ಶಫಲ್ ಮಾಡುವಾಗ ಪಾಸಿಟಿವ್ ಆಗಿರಿ ಅಂತ ನಾನು ಹೇಳ್ಬೋದು. ಓಕೆ, ಸೊ ನನಗೆ ಕಾರ್ಡ್ಸ್ ಎಷ್ಟು ತೊಗೊಳ್ಬೇಕು ಅಂತ ಫೀಲ್ ಆಗುತ್ತೋ ಅಷ್ಟು ಕಾರ್ಡ್ಸ್ ನಾನು ತೊಗೊಳ್ತೀನಿ. ಸೊ ಲಾಸ್ಟ್ ಓಕೆ ಗೈಸ್, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನ. ಸೊ ಫಸ್ಟ್ ಮೆಸೇಜ್, ಐ ಆಮ್ ವೇರಿಂಗ್ ದ ಸ್ಮೈಲ್ ಯು ಗೇವ್ ಮೀ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನೀವು ಐ ಥಿಂಕ್ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ವ್ಯಕ್ತಿ ನಗುತ್ತಾ ಇರೋದಕ್ಕೆ ಕಾರಣ ನೀವೇ ಅಂತ ನಾನು ಹೇಳ್ಬೋದು. ಯು ಆರ್ ದ ರೀಸನ್ ಬಿಕಾಸ್ ಆಫ್ ಯುವರ್ ಪರ್ಸನ್ ಈಸ್ ಸ್ಮೈಲಿಂಗ್ ಅಂತ ಅಂದರೆ ಅವರು ನಗ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ, ಸ್ಮೈಲ್ ಮಾಡ್ತಾ ಇದ್ದಾರೆ. ಅವರ ಜೀವನದಲ್ಲಿ ಏನಾದರೂ ಒಂದು ಪಾಸಿಟಿವ್ ಆಗಿ ಅವ್ರ ಲೈಫಲ್ಲಿ ಏನಾದರೂ ಒಂದು ನಡೀತಾ ಇದೆ ಅಂದರೆ ಅವರ ಬೆನ್ನೆಲುವಾಗಿ ನೀವಿದ್ದೀರಾ. ಆ್ಯಂಡ್ ನೀವು ತುಂಬಾ ಅವ್ರಿಗೆ ಮೋಟಿವೇಟ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ. ನಿಮ್ಮ ಕಷ್ಟ ಅಂತ ಬಂದರೆ ಕೈ ಹಿಡಿತೀರಾ. ಆ ಎಲ್ಲಾನು ನೀವು ನಿಮ್ಮ ವ್ಯಕ್ತಿಗೋಸ್ಕರ ಮಾಡಿರೋದಕ್ಕೆ ಅವರು ತುಂಬಾ ಸಂತೋಷದಲ್ಲಿದ್ದಾರೆ, ತುಂಬ ಖುಷಿಯಲ್ಲಿದ್ದಾರೆ. ಸೊ ಈ ಒಂದು ಕನೆಕ್ಷನಲ್ಲಿ ಅವರು ತುಂಬಾ ಸ್ಯಾಟಿಸ್ಫ್ಯಾಕ್ಷನಲ್ಲಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಿಮಗೆ ಹೇಳ್ತಾ ಇದ್ದಾರೆ, ನೀವು ನನಗೆ ಖುಷಿನ ಕೊಟ್ಟಿದ್ದೀರಾ. ಸೊ ನಾನು ಇವತ್ತು ನಗ್ತಾ ಇದ್ದೀನಿ ಅಂದರೆ ಆ ಒಂದು ನಗುಗೆ ಕಾರಣ ನೀವೇ ಅಂತ ಹೇಳ್ತಾ ಇದ್ದಾರೆ. ಸೊ ರಿಯಲಿ ಬ್ಯೂಟಿಫುಲ್ ಅಂತ ನಾನು ಹೇಳ್ತೀನಿ. ಸೊ ಸೆಕೆಂಡ್ ಮೆಸೇಜ್, ಯು ಆರ್ ಮೈ ಫೇವ್ರೆಟ್ ಹ್ಯೂಮನ್ ಅಂತ ಬರ್ತಾ ಇದೆ. ಸೊ ಅವರ ಜೀವನದಲ್ಲಿ ಯಾರಾದರೂ ಫೇವ್ರೆಟ್ ಆದಂಥ ವ್ಯಕ್ತಿ ಇದ್ದಾರೆ, ಇಂಪಾರ್ಟೆಂಟ್ ಆದಂಥ ವ್ಯಕ್ತಿ ಇದ್ದಾರೆ, ಸ್ಪೆಷಲ್ ಆದಂಥ ವ್ಯಕ್ತಿ ಇದ್ದಾರೆ ಅಂದರೆ ಅದು ನೀವು ಮಾತ್ರ ಅಂತ ಇಲ್ಲಿ ಹೇಳ್ಬೋದು. ಸೊ ಡೆಫಿನೆಟ್ಲಿ ಅವರ ಜೀವನದಲ್ಲಿ ನೀವು ತುಂಬಾ ಇಂಪಾರ್ಟೆಂಟ್, ಸ್ಪೆಷಲ್, ಫೇವ್ರೆಟ್ ಆದಂಥ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬಾ ಅವರು ಯಾರನ್ನೂ ಅಷ್ಟು ಬೇಗ ನಂಬೋದಿಲ್ಲ. ಅವ್ರು ನಿಮ್ಮನ್ನ ನಂಬಿದ್ದಾರೆ, ಅವರು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ನಿಮ್ಮನ್ನ ಅವರು ತುಂಬಾ ಹಚ್ಕೊಂಡಿದ್ದಾರೆ. ಓಕೆ, so next, I choose you and I'll over and over and over without pause, without a doubt, in a heartbeat I keep choosing you ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಯಾವುದೇ ಒಂದು ಸಿಚುಯೇಷನ್ ಅವ್ರಿಗೆ ಎದುರಾದ್ರೂ ಪರವಾಗಿಲ್ಲ, ಅವರು ಯಾವಾಗಲೂ ನಿಮ್ಮನ್ನ ಚೇಸ್ ಮಾಡ್ತಾನೆ ಇರ್ತಾರೆ, ಚೂಸ್ ಮಾಡ್ತಾನೆ ಇರ್ತಾರೆ. ನೀವು ಎಷ್ಟೇ ದೂರ ಹೋದ್ರೂ ಅವರಿಂದ ಅವರು ನಿಮ್ಮನ್ನ ಬಿಡೋದಿಲ್ಲ. ಅವರು ನಿಮ್ಮನ್ನ ಚೂಸ್ ಮಾಡ್ತಾನೆ ಇರ್ತಾರೆ, ಚೇಸ್ ಮಾಡ್ತಾನೆ ಇರ್ತಾರೆ ವಿತೌಟ್ ಎ ಡೌಟ್. ಸೊ ಹೃದಯ ಹೇಗೆ ಬಡಿತಾ ಇಲ್ವೋ, ಬಡಿತಕ್ಕೆ ಹೇಗೆ ಹೃದಯ ಇಂಪಾರ್ಟೆಂಟೋ ಅದೇ ರೀತಿ ಅವರ ಜೀವನದಲ್ಲಿ ನೀವು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಯಾವುದೇ ಒಂದು ಅನುಮಾನ ಇಲ್ಲದೆ, ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ಅವರು ನಿಮ್ಮನ್ನ ಚೂಸ್ ಮಾಡ್ತಾನೆ ಇರ್ತಾರೆ. ಅವ್ರ ಲೈಫಲ್ಲಿ ನೀವು ಇದ್ದೇ ಇರ್ತೀರಾ. ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನೀವು ಅವರ ಜೀವನದಲ್ಲಿ ಇರಬೇಕಾಗಿದೆ. ಅವರು ನಿಮ್ಮನ್ನ ತುಂಬ 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 ಪ್ರೀತಿಸ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಯು ಆರ್ ದ ಪಾರ್ಟ್ ಆಫ್ ಮೀ ಐ ಆಲ್ವೇಸ್ ನೀಡ್. ನೀವು ಅವರ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್. ಆ ಒಂದು ಕಾರಣಕ್ಕೆ ನೀವು ಯಾವಾಗಲೂ ಕೂಡ ಅವರ ಜೊತೆಗಿರಬೇಕು ಅಂತ ಅವರು ನಿಮ್ಮನ್ನ ತುಂಬಾ ಬಯಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಯು ಆರ್ ದ ಪಾರ್ಟ್ ಆಫ್ ಮೀ. ಅವರ ಜೀವನದಲ್ಲಿ ನೀವು ಅರ್ಧ ಭಾಗ ಆಗಿದ್ದೀರಾ. ಆ್ಯಂಡ್ ಅವರ ಜೀವನದಲ್ಲಿ ನೀವು ತುಂಬಾ
ಪಾತ್ರ ಮಾಡ್ತಾ ಇದ್ರ, ಇಂಪಾರ್ಟೆಂಟ್ ರೋಲ್ನ ನೀವು ಪ್ಲೇ ಮಾಡ್ತಾ ಇದ್ರ. ಸೊ ಆ ಒಂದು ಅರ್ಧ ಪಾರ್ಟ್ ಏನಿದೆ ಅವರ ಜೀವನದಲ್ಲಿ, ಆ ಒಂದು ವ್ಯಕ್ತಿ ನೀವು ಯಾವಾಗಲೂ ಅವರ ಜೀವನದಲ್ಲಿ ಅವ್ರ ಸುತ್ತಮುತ್ತ ಇರಲೇಬೇಕು, ಅದನ್ನ ಯಾವಾಗಲೂ ಅವರು ಬಯಸ್ತಾರೆ. ಓಕೆ, ಸೊ ನೆಕ್ಸ್ಟ್, meeting you was the best thing that ever happened to me in my life and I am forever thankful to the universe for that ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಭೇಟಿ ಮಾಡಿದ್ದೆ ಒಂದು ಅದ್ಭುತವಾದಂಥ ದಿನ ಅಂತ ಹೇಳ್ಬೋದು, ಅವರ ಜೀವನದಲ್ಲಿ ಅದ್ಭುತವಾದಂಥ ಗಳಿಗೆ. ಸೊ ನಿಮ್ಮನ್ನ ಭೇಟಿ ಮಾಡಿಸಿದ್ದು ಒಂದು ಡೆಸ್ಟಿನಿ, ಆ ಒಂದು ವಿಧಿ, ಆ ಒಂದು ಯೂನಿವರ್ಸ್, ಅವರು ನಂಬಿರುವಂಥ ದೈವ. ಸೊ ಹಾಗಾಗಿ ಇಡೀ ಬ್ರಹ್ಮಾಂಡಕ್ಕೆ, ಇಡೀ ಯೂನಿವರ್ಸ್ಗೆ, ಇಡೀ ದೈವಕ್ಕೆ, ಸ್ಪಿರಿಟ್ಗೆ, ಅವ್ರು ಯಾವ ದೇವ್ರನ್ನ ನಂಬ್ತಾರೋ ಆ ಎಲ್ಲ ದೇವರುಗಳಿಗೂ ನಿಮ್ಮ ವ್ಯಕ್ತಿ ತುಂಬಾನೇ ಕೃತಜ್ಞತೆಗಳನ್ನ ಇಲ್ಲಿ ಅರ್ಪಿಸ್ತಾ ಇದ್ದಾರೆ. ಯಾಕಂತಂದ್ರೆ ನಿಮ್ಮನ್ನ ಭೇಟಿ ಮಾಡಿದಂಥ ದಿನಾನೇ ತುಂಬಾ ಬ್ಯೂಟಿಫುಲ್ ಆದಂಥ ದಿನ. ಆ್ಯಂಡ್ ಡೆಫಿನೆಟ್ಲಿ ಅವರು ನಿಮ್ಮನ್ನ ಭೇಟಿ ಮಾಡಿದ್ದಾರೆ ಅಂದ್ರೆ ಅದೆಲ್ಲ ಒಂದು ವಿಧಿಯ ಆಟ, ಆ ಒಂದು ವಿಧಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಸಚ್ ಅ ಬ್ಯೂಟಿಫುಲ್ ಮೆಸೇಜ್. ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಮೆಸೇಜ್, ವಾವ್, ಐ ಬಿಲೀವ್ ಇನ್ ಯು ಅಂತ ಬರ್ತಾ ಇದೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಬಿಲೀವ್ ಮಾಡ್ತಾರೆ ಆ್ಯಂಡ್ ದೇ ಬಿಲೀವ್ ಯು. ಸೊ ತುಂಬಾನೇ ನಂಬಿದ್ದಾರೆ, ಭರವಸೆ ಇಟ್ಕೊಂಡಿದ್ದಾರೆ, ಹೋಪ್ ಇಟ್ಕೊಂಡಿದ್ದಾರೆ ಈ ಒಂದು ಕನೆಕ್ಷನ್ ಮೇಲೆ, ನಿಮ್ಮ ಮೇಲೆ ಅಂತ ಹೇಳ್ತಾ. ಸೊ ಇವಾಗ ನೋಡೋಣ ನಿಮ್ಮ ಒಂದು ಸಿಚುಯೇಷನ್ಗೆ, ನಿಮ್ಮ ಕನೆಕ್ಷನ್ಗೆ ಏನು ಏಂಜಲ್ಸ್ ಗೈಡೆನ್ಸ್ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ಸೊ ಇಲ್ಲಿ ನೋ ಅಂತ ಬರ್ತಾ ಇದೆ. ಗೆಟ್ ಮೋರ್ ಇನ್ಫಾರ್ಮೇಶನ್, ಯು ರೆಡಿ. ಐ ಥಿಂಕ್ ಈ ಮೆಸೇಜ್ ಏನಂತ ಅಂದ್ರೆ ಎಲ್ಲೋ ಒಂದ್ ಕಡೆ ತುಂಬಾನೇ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ರ. ಸೊ ನೆಗೆಟಿವ್ ಯೋಚನೆ ಬೇಡ ಅಂತ ಇಲ್ಲಿ ಅಂತ ಬರ್ತಾರೆ. ಸೊ ಡೆಫಿನೆಟ್ಲಿ ಪಾಸಿಟಿವ್ ಆಗಿರಿ, ಭರವಸೆ ಇಟ್ಕೊಳ್ಳಿ. ಸೊ ಈ ಒಂದು ಕನೆಕ್ಷನ್ ನೀವು ಎಷ್ಟು ನಂಬ್ತಿರೋ ಆ ಒಂದು ಕನೆಕ್ಷನ್ ಅಲ್ಲಿ ನಿಮ್ಗೆ ತುಂಬಾನೇ ಒಂದು ಒಳ್ಳೆ ಬೆನಿಫಿಟ್ ಇದೆ. ಯಾಕಂತ ಅಂದ್ರೆ ಪ್ರೀತಿ ಮಾಡುವಂತ ವ್ಯಕ್ತಿನ ಯಾವತ್ತೂ ನಾವು ಕಳ್ಕೊಳ್ಬಾರ್ದು. ಸೊ ಕಳ್ಕೊಳ್ಳುವಾಗ ಆ ಒಂದು ಪ್ರೀತಿಯ ಬೆಲೆ ನಮ್ಗೆ ಗೊತ್ತಾಗಲ್ಲ. ಸೊ ಕಳ್ಕೊಂಡ್ಮೇಲೆ ಪ್ರೀತಿಯ ಬೆಲೆನ ಹುಡ್ಕಕ್ ಹೋಗ್ತಾ ಇದ್ದೀರಾ. ಸೊ ಡೋಂಟ್ ಡೂ ದಟ್. ಸೊ ನೆಗೆಟಿವ್ ಆಗಿ ಯೋಚನೆ ಮಾಡ್ಬಿಡಿ, ಪಾಸಿಟಿವ್ ಆಗಿರಿ. ನೆಗೆಟಿವ್ಗೆ ನೋ ಅಂತ ಬರ್ತಾ ಇದೆ. ಸೊ ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನೀವು ತುಂಬಾನೇ ಬೇರೆಯವ್ರ ಮಾತಿಗೆ ಇನ್ಫ್ಲುಯೆನ್ಸ್ ಆಗ್ತಾ ಇದ್ರ, ಅಥವಾ ಮೂರನೇವ್ರು ಏನ್ ಹೇಳ್ತಾರೆ ನಿಮ್ಮ ವ್ಯಕ್ತಿಯ ಮೇಲೆ ಅದನ್ನ ನೀವು ನಿಜ ಅಂತ ತಿಳ್ಕೊಳ್ತಾ ಇರ್ಬೋದು. ಅಥವಾ ನಿಮ್ಮ ಒಂದು ವ್ಯಕ್ತಿಯ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಏನೋ ಬೇಕು ಅಂತ ನಿಮ್ಗೆ ಫೀಲ್ ಆಗ್ತಾ ಇದೆ. ಸೊ ನಂಗೆ ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತ ನಂಗೆ ಏನ್ ಇಂಟೆನ್ಷನ್ ಬರ್ತಾ ಇದೆ ಅಂದ್ರೆ, ಸೊ ಐ ಥಿಂಕ್ ಏಂಜಲ್ಸ್ ಆರ್ ಸೇಯಿಂಗ್, ಸೊ ಬೇರೆಯವ್ರ ಮಾತಿಗೆ ಜಾಸ್ತಿ ಬೆಲೆ ಕೊಡಕ್ ಹೋಗ್ಬೇಡಿ, ಬೇರೆಯವ್ರ ಮಾತಿಗೆ ನೀವು ಇನ್ಫ್ಲುಯೆನ್ಸ್ ಆಗಕ್ ಹೋಗ್ಬೇಡಿ. ಸೊ ಅವ್ರು ಹೇಳ್ತಿರೋದು ಗಾಸಿಪ್ಸ್, ರೂಮರ್ಸ್ ಎಲ್ಲಾನು ಕೂಡ ನಿಮ್ಗೆ ಕನ್ಫ್ಯೂಸ್ ಮಾಡ್ತಾ ಇದೆ. ಸೊ ಅದು ನಿಜನಾ ರಿಯಲ್ಲ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗಿದೆ. ಸೊ ಆ ಒಂದು ತಿಳ್ಕೊಳ್ಳೋಂಥ ಪ್ರಯತ್ನಗಳನ್ನ ಪಡಿ. ಸೊ ಗೆಟ್ ಮೋರ್ ಇನ್ಫಾರ್ಮೇಶನ್, ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿ, ಅದು ನಿಜನಾ ಸುಳ್ಳ ಅಂತ ವೆರಿಫೈ ಮಾಡಿ ಆಮೇಲೆ ನಿಮ್ಮ ವ್ಯಕ್ತಿ ಹತ್ರ ಅದನ್ನ ಹೋಗಿ ಮಾತಾಡಿ ಅದ್ರ ಬಗ್ಗೆ ಅಂತ ಹೇಳ್ಬೋದು. ಸೊ ಯು ಆರ್ ರೆಡಿ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ನಿಮ್ಮ ಕನೆಕ್ಷನ್ನು, ನಿಮ್ಮ ರಿಲೇಶನ್ಶಿಪ್ಪು ಡೆಫಿನೆಟ್ಲಿ ನೀವು ರೆಡಿ ಇದ್ದೀರಾ. ಎಲ್ಲ ಒಂದು ಖುಷಿನ ನೀವು ಸ್ವೀಕರಿಸೋಕೆ ಆ್ಯಂಡ್ ಆಪರ್ಚುನಿಟೀಸ್ನ ಸ್ವೀಕರಿಸೋಕೆ, ಖುಷಿನ ಸ್ವೀಕರಿಸೋಕೆ, ರೊಮ್ಯಾನ್ಸ್ನ ಸ್ವೀಕರಿಸೋಕೆ ಯು ಆರ್ ರೆಡಿ ಫಾರ್ ಟು ರಿಸೀವಿಂಗ್ ಯುವರ್ ಅಬಂಡೆನ್ಸ್, ಪ್ರಾಸ್ಪೆರಿಟಿ, ಲಕ್, ರೊಮ್ಯಾನ್ಸ್, ಹ್ಯಾಪಿನೆಸ್, ಎಂಜಾಯ್ಮೆಂಟ್ ಎಲ್ಲಾನು ನೀವು ರೆಡಿ ಇದ್ದೀರಾ. ಅದೆಲ್ಲಾನು ಕೂಡ ಸ್ವೀಕರಿಸೋಕೆ ನೀವು ಪಾಸಿಟಿವ್ ಆಗಿರ್ಬೇಕಾಗತ್ತೆ. ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಕೆಲವೊಂದು ನೆಗೆಟಿವ್ ಥಾಟ್ಸ್ನ ನೀವು ಕ್ಲೆನ್ಸ್ ಮಾಡಿ ಪಾಸಿಟಿವ್ ಆಗಿ ಯೋಚನೆ ಇಟ್ಕೊಳ್ಳಿ. ಸೊ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ. ದೆನ್ ಯು ಕ್ಯಾನ್ ಲೈಕ್ ಸೊ ಮನ್ಸಿನಲ್ಲಿ ಒಂದು ಹೊರಗಡೆ ಒಂದು ಇರೋಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಮನ್ಸಿನಲ್ಲಿ ತುಂಬಾ ಯೋಚನೆ ಇಟ್ಕೊಂಡಿದ್ರೆ ಅದನ್ನೆಲ್ಲ ರಿಲೀಸ್ ಮಾಡಿ ನಿಮ್ಗೆಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಓಕೆ ಗೈಸ್, ಯಾರೆಲ್ಲ ರೋಸ್ ಕಾರ್ಡ್ಸ್ನ ಇವಾಗ ಚೂಸ್ ಮಾಡ್ಕೊಂಡಿದ್ರ, ಸೊ ಡೆಫಿನೆಟ್ಲಿ ಇವಾಗ ತಿಳ್ಕೊಳ್ಳೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ. ಸೊ ಫಸ್ಟ್ ನಾವು ಲವ್ ಮೆಸೇಜಸ್ನ ಓಪನ್ ಮಾಡೋಣ, ಆಮೇಲೆ ನಾವು ಏಂಜಲ್ಸ್ ಗೈಡೆನ್ಸ್ನ ನಾವು ತಗೊಳ್ಳೋಣ ಅಂತ ಹೇಳ್ತಾ. ಸೊ ಫಸ್ಟ್ ವಿಲ್ ಸ್ಟಾರ್ಟ್ ಫ್ರಮ್ ಲವ್ ನೋಟ್ಸ್. ಓಕೆ, ಸೊ ಪಾಸಿಟಿವ್ ಆಗಿರಿ. ಸೊ ನಂಗೆ ಎಷ್ಟು ಕಾರ್ಡ್ಸ್ ತಗೊಳ್ಬೇಕಂತ ಫೀಲ್ ಆಗುತ್ತೋ ಅಷ್ಟು ಕಾರ್ಡ್ಸ್ನ ನಾನು ತಗೊಳ್ತೀನಿ. ಓಕೆ, ಸೊ ಎಸ್, ಓಕೆ, ಸೊ ವಿ ಗಾಟ್ ಅ ಮೆಸೇಜ್. ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ. ಸೊ ಫಸ್ಟ್ ಮೆಸೇಜ್,
ಯು ಕೇಮ್ ಇನ್ ಟು ಮೈ ಲೈಫ್ ಲೈಕ್ ಅ ಮ್ಯಾಜಿಕ್ ಸ್ಪೆಲ್ ಆ್ಯಂಡ್ ಶೋಡ್ ಮೀ ಹೌ ಬ್ಯೂಟಿಫುಲ್ ಇಟ್ ಕುಡ್ ಬಿ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ಏನಂತ, ಅವರ ಜೀವನದಲ್ಲಿ ನೀವು ಮ್ಯಾಜಿಕ್ ಆಗಿ ಹೋಗಿದ್ದೀರಾ, ಒಂದು ಜಾದೂಗಾರನಾಗಿ ಹೋಗಿದ್ದೀರಾ, ಒಂದು ಮೆಜಿಷಿಯನ್ ಆಗಿ ಹೋಗಿದ್ದೀರಾ. ಸೊ ನೀವು ತೋರಿಸಿದ್ದೀರಾ ಜೀವನ ಎಷ್ಟು ಸುಂದರವಾಗಿರುತ್ತೆ, ಸಂಬಂಧಗಳು ಎಷ್ಟು ಸುಂದರವಾಗಿರುತ್ತೆ, ಪ್ರೀತಿ ಅಂದ್ರೆ ಏನು, ಸಂಬಂಧ ಅಂದ್ರೆ ಏನು, ಅದೆಲ್ಲದಕ್ಕೂ ನಿಮ್ಮ ವ್ಯಕ್ತಿ ವ್ಯಾಲ್ಯೂ ಮಾಡ್ತಾ ಇದ್ದಾರೆ, ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ನೀವೇ ಕಾರಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವರ ಜೀವನದಲ್ಲಿ ನೀವು ಬಂದ್ಮೇಲೆ ತುಂಬಾನೇ ಬದಲಾವಣೆಗಳಾಗಿದೆ, ಪಾಸಿಟಿವ್ ಆಗಿದೆ, ಖುಷಿಯಿಂದ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ. ಸೊ ಅದೆಲ್ಲದಕ್ಕೆ ಕಾರಣ ನೀವು. ಸೊ ನೀವು ಹೇಳಿದಿರಾ ಜೀವನ ಎಷ್ಟು ಸುಂದರವಾಗಿರುತ್ತೆ, ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ, ಯಾಕೆ ಹೀಗೆ ಎಲ್ಲಾನು ಕೂಡ ನೀವು ಅವ್ರಿಗೆ ತಿಳಿಸಿಕೊಟ್ಟಿದ್ದೀರಾ. ಸೊ ಆ ಒಂದು ಕಾರಣಕ್ಕೆ ನಿಮ್ಮ ವ್ಯಕ್ತಿ ಮ್ಯಾಜಿಕ್ ಆಗಿ ಒಂದು ಜಾದೂಗಾರನಾಗಿ ಅವರ ಜೀವನದಲ್ಲಿ ನೀವು ಬಂದಿದ್ದೀರಾ ಅಂತ ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಸೆಕೆಂಡ್ ಮೆಸೇಜ್, ಫಾರ್ ಎವ್ರಿ ಡೇ ಐ ಮಿಸ್ ಯು, ಫಾರ್ ಎವ್ರಿ ಅವರ್ ಐ ನೀಡ್ ಯು, ಫಾರ್ ಎವ್ರಿ ಮಿನಿಟ್ ಐ ಫೀಲ್ ಯು, ಫಾರ್ ಎವ್ರಿ ಸೆಕೆಂಡ್ ಐ ವಾಂಟ್ ಯು ಫಾರ್ ಎವರ್ ಅಂತ ಬರ್ತಾ ಇದೆ. ಸೊ ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡು ಕೂಡ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾರೆ, ನಿಮ್ಮನ್ನ ಫೀಲ್ ಮಾಡ್ತಾರೆ. ಯಾವತ್ತಿಗೂ ನಾನು ನನ್ನ ವ್ಯಕ್ತಿ ಜೊತೆ ಹೀಗೆ ಇರಬೇಕು, ಸಂತೋಷವಾಗಿರ್ಬೇಕು, ಖುಷಿಯಾಗಿರ್ಬೇಕು, ನಗ್ನಗ್ತಾ ಇರಬೇಕು ಅಂತ ಯಾವಾಗಲೂ ಕೂಡ ಅವರು ಬಯಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಆಲ್ವೇಸ್ ಥಿಂಕ್ ಅಬೌಟ್ ಯು, ದೇ ಆಲ್ವೇಸ್ ಥಿಂಕ್ ಅಬೌಟ್ ಯು, ಮಿಸ್ ಯು, ಫೀಲ್ ಯು, ಎಲ್ಲಾನು ಅವ್ರು ನಿಮ್ಗೆ ಮಾಡ್ತಾರೆ. ಬಟ್ ಅವರು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಬಿಕಾಸ್ ದೇ ಆರ್ ನಾಟ್ ಎಕ್ಸ್ಪ್ರೆಸಿವ್. ಓಕೆ, ಸೊ ನೆಕ್ಸ್ಟ್, ಯು ಮೇ ಹೋಲ್ಡ್ ಮೈ ಹ್ಯಾಂಡ್ ಫಾರ್ ಎ ವೈಲ್ ಬಟ್ ಯು ಹೋಲ್ಡ್ ಮೈ ಹಾರ್ಟ್ ಫಾರ್ ಎವರ್. ಸೊ ನೀನು ನನ್ನ ಕೈನ ಕೆಲವೊಂದು ಗಂಟೆ, ಕೆಲವೊಂದು ನಿಮಿಷಗಳ ಕಾಲ ಇಟ್ಕೊಳ್ಬಹುದೇ ಹೊರತು ನೀನು ನನ್ನ ಹೃದಯವನ್ನ, ನನ್ನ ಮನಸ್ಸವನ್ನ ಯಾವಾಗ್ಲೂ ಕೂಡ ಪರಿಜಪಿಸ್ತಾನೆ ಇರ್ತೀಯ. ಐ ಥಿಂಕ್ ಈ ಒಂದು ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀನು ನನ್ನ ಕೈನ ಒಂದು ಪ್ರತಿ ಗಂಟೆ ಇಟ್ಕೊಳ್ಬೋದಾ, ಒಂದು ಸೆಕೆಂಡ್ ಇಟ್ಕೊಳ್ಬೋದಾ, ಒಂದು ಅವರ್ ಇಟ್ಕೊಳ್ಬೋದಾ, ಆದರೆ ನೀನು ನನ್ನ ಹೃದಯದಲ್ಲಿ, ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಿರ್ತೀಯ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ನಿಮ್ಮನ್ನ ಯಾವತ್ತಿಗೂ ಮರೆಯೋಕ್ಕಾಗಲ್ಲ, ಯಾವತ್ತಿಗೂ ಅದು ಅಸಾಧ್ಯ ನಿಮ್ಮನ್ನ ಮರೆಯೋದು. ಸೊ ಹಾಗಾಗಿ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ, ಯಾವಾಗಲೂ ಕೂಡ ನಾನು ನಿಮ್ಮ ಜೊತೆಗೆ ಯೋಚನೆ ಮಾಡ್ತಾನೆ ಇರ್ತೀನಿ, ನೀವು ಯಾವಾಗಲೂ ನನ್ನ ಹೃದಯದಲ್ಲಿ ಇರ್ತೀರಾ, ನನ್ನ ಮನಸ್ಸಿನಲ್ಲಿ ಇರ್ತೀರಾ. ಸೊ ನೀನು ನನ್ನ ಕೈ ಇಟ್ಕೊಳ್ದೆ ಇದ್ರೂ ಕೂಡ ನೀನು ನನ್ನ ಹೃದಯದಲ್ಲಿ, ನನ್ನ ಮನಸ್ಸಿನಲ್ಲಿ ಪ್ರತಿ ಸತಿನೂ ಕೂಡ, ಪ್ರತಿ ಗಂಟೆನೂ ಕೂಡ ಇರ್ತೀಯ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಟ್ ಯು ಆರ್ ಮೈನ್. ಸೊ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ನೀನು ನನ್ನ ಜೀವನದಲ್ಲಿ ಬಂದಿರೋದಕ್ಕೆ, ನೀನು ನನ್ನ ವ್ಯಕ್ತಿ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ, ಅದೃಷ್ಟ ಮಾಡಿದ್ದೀನಿ. ಐ ಆಮ್ ವೆರಿ ಲಕ್ಕಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ತುಂಬಾ ಪ್ರೌಡಿಂದ, ಹೆಮ್ಮೆಯಿಂದ, ಒಂದು ಗರ್ವದಿಂದ ಹೇಳ್ಕೊಳ್ತಾರೆ. ಸೊ ಇವರು ನನ್ನ ಲವರ್, ನನ್ನ ಒಂದು ಅಪ್ಕಮಿಂಗ್ ಫಿಯಾನ್ಸೆ ಅಥವಾ ಅಪ್ಕಮಿಂಗ್ ವೈಫ್, ಹಸ್ಬೆಂಡ್ ಅಂತ ಹೇಳ್ಕೊಳ್ಳೋದಿಕ್ಕೆ ತುಂಬಾನೇ ಅದೃಷ್ಟ ಮಾಡಿದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಮೆಸೇಜ್, ಐ ಡೋಂಟ್ ನೋ ವೇರ್ ಮೈ ಲೈಫ್ ಇಸ್ ಗೋಯಿಂಗ್ ಬಟ್ ಐ ಹೋಪ್ ಐ ಗೆಟ್ ದೇರ್ ವಿತ್ ಯು ಅಂತ ಬರ್ತಾ ಇದೆ. ಸೊ ಅವರ ಜೀವನದಲ್ಲಿ ಏನಾಗ್ತಾ ಇದೆ ಅನ್ನೋ ಕ್ಲಾರಿಟಿನೇ ಅವರ ಜೀವನದಲ್ಲಿ ಅವ್ರಿಗೆ ಗೊತ್ತಿಲ್ಲ. ಬಟ್ ಅವರು ಒಂದು ಭರವಸೆ ಇಟ್ಕೊಂಡಿದ್ದಾರೆ, ಹೋಪ್ ಇಟ್ಕೊಂಡಿದ್ದಾರೆ. ಸೊ ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು, ಸುಖ ಬಂದ್ರು, ನನ್ನ ಜೊತೆಗೆ ನೀನು ಇರ್ತೀಯ, ಯಾವತ್ತಿಗೂ ನನ್ನ ಕೈನ ನೀನು ಇಟ್ಕೊಂಡೇ ಇರ್ತೀಯ, ನನ್ನ ಕೈ ಬಿಟ್ಟು ಹೋಗೋದಿಲ್ಲ ನೀನು ಅಂತ ಅವ್ರು ಯಾವಾಗಲೂ ಕೂಡ ನಿಮ್ಮನ್ನ ತುಂಬಾನೇ ನಂಬ್ತಾರೆ ಅಂತ ಇಲ್ಲಿ ಬರ್ತಾ ಇದೆ. ಸೊ ಅವ್ರಿಗೆ ಗೊತ್ತಿಲ್ಲ ಅವರ ಜೀವನದಲ್ಲಿ ಕೆಲವೊಂದ್ಸತಿ ಏಳುಗಳಾಗ್ಬೋದು, ಬೀಳುಗಳಾಗ್ಬೋದು. ಸೊ ಅವ್ರಿಗೆ ಗೊತ್ತಿಲ್ಲ ಅವ್ರ ಲೈಫು ಹೇಗೆ ಹೋಗ್ತಾ ಇದೆ, ಯಾವ ಟ್ರ್ಯಾಕಲ್ಲಿ ಹೋಗ್ತಾ ಇದೆ ಅಂತ. ಬಟ್ ಅವ್ರ ಜೀವನದಲ್ಲಿ ಒಂದು ಹೋಪ್ ಇಟ್ಕೊಂಡಿದ್ದಾರೆ. ಸೊ ನಾನು ಎಲ್ಲೇ ಹೋದ್ರು, ನನ್ನ ಜೀವನ ಎಷ್ಟೇ ಕಷ್ಟದಲ್ಲಿ ಇದ್ರೂ ಕೂಡ ನೀವು ಅವರ ಜೊತೆಗೆ ಇರ್ತೀರಾ ಅಂತ ತುಂಬಾನೇ ಅವರು ಭರವಸೆ ಇಟ್ಕೊಂಡಿದ್ದಾರೆ. ಓಕೆ, ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಮೆಸೇಜ್, ಐ ನೀಡ್ ಯು ಲೈಕ್ ಅ ಹಾರ್ಟ್ ನೀಡ್ಸ್ ಅ ಬೀಟ್ ಅಂತ ಬರ್ತಾ ಇದೆ. ಸೊ ನೀವು ಅವರ ಜೀವನದಲ್ಲಿ ಹೇಗಿರಬೇಕು ಅಂದರೆ ಹೃದಯದ ಬಡಿತ ಥರ ನೀವು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಹೃದಯ ಬಡಿತ ಇಲ್ವೋ ಅದೇ ರೀತಿ ಅವರು ನೀವಿಲ್ಲದೆ ಅವ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹೃದಯಕ್ಕೆ ಬಡಿತ ಇರೋದಕ್ಕೇನೆ ಹೃದಯಕ್ಕೆ ಒಂದು ಬೆಲೆ. ಸೊ ಹೃದಯದ ಬಡಿತನೇ ನಿಂತೋಗ್ಬಿಟ್ರೆ ಅದು ಹೃದಯಕ್ಕೆ ಬೆಲೆನೇ ಇರೋದಿಲ್ಲ. ಸೊ ಹಾಗಾಗಿ ನೀವು ಅವರ ಜೀವನದಲ್ಲಿ ಇದ್ರೇನೆ ಅವ್ರಿಗೊಂದು ಬೆಲೆ, ಈ ಒಂದು ಕನೆಕ್ಷನ್ಗೊಂದು ಬೆಲೆ, ಈ ಒಂದು ಜೀವನಕ್ಕೊಂದು ಅರ್ಥ. ಓಕೆ, ಸೊ ಇವಾಗ ನೋಡೋಣ ಏಂಜಲ್ಸು ಏನು ಗೈಡೆನ್ಸ್ನ ಕೊಟ್ಟಿದ್ದಾರೆ ಅಂತ. ಸೊ ಒಂದು ಮೆಸೇಜ್ ಬಂದಿದೆ. ಓಕೆ, ಸೊ 2 ಮೆಸೇಜಸ್ ಬಂದಿದೆ. ಓಕೆ, ಸೊ ದ ಸಿಚುಯೇಷನ್ ವಿಲ್ ಇಂಪ್ರೂವ್, ಬಿಗ್ ಹ್ಯಾಪಿ ಚೇಂಜಸ್ ಅಂತ. ಸೊ ಡೆಫಿನೆಟ್ಲಿ ನನಗೇನು ಫೀಲ್ ಆಗ್ತಾ ಇದೆ ಅಂತಂದರೆ, ನಿಮ್ಮ ಸಿಚುಯೇಷನ್ ಇವಾಗ ಎಷ್ಟೇ ಕ್ರಿಟಿಕಲ್ ಆಗಿರಲಿ,
ಅಥವಾ ನಿಮ್ಮ ಸಿಚುಯೇಷನ್ ಎಷ್ಟೇ ಕೆಟ್ಟದಾಗಿ ಅಥವಾ ನಿಮ್ಮ ಸಂಬಂಧದಲ್ಲಿ ಎಷ್ಟೇ ಈ ಒಂದು ಸಿಚುಯೇಷನ್ ಎಷ್ಟೇ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಇದ್ರೂ ಕೂಡ ನಿಮ್ಮ ಸಿಚುಯೇಷನ್ ತುಂಬಾನೇ ಇಂಪ್ರೂವೈಸ್ ಆಗತ್ತೆ. ಮುಂದೆ ಬರುವಂತ ದಿನಗಳಲ್ಲಿ ದೇರ್ ವಿಲ್ ಬಿ ಅ ಬಿಗ್ ಹ್ಯಾಪಿ ಚೇಂಜಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಒಂದು ಒಳ್ಳೆ ಅದ್ಭುತವಾಗಿ ನಿಮ್ಮ ಜೀವನ ನಿಮ್ಮ ಕನೆಕ್ಷನ್ ಅಲ್ಲಿ ಬರುತ್ತೆ. ಸೊ ವೇಟ್ ಮಾಡಿ, ಪಾಸಿಟಿವ್ ಆಗಿರಿ. ಒಂದು ಒಳ್ಳೆ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಕನೆಕ್ಷನ್ ಚೇಂಜ್ ಆಗುತ್ತೆ, ಅದು ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ. ಸೊ ನಿಮ್ಮ ಸಿಚುಯೇಷನ್ ಇಂಪ್ರೂವ್ ಆಗುತ್ತೆ. ನೀವಾಗ ಸಿಚುಯೇಷನ್ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ನಿಮ್ಮಿಬ್ರು ಮಧ್ಯ ಅದು ಮುಂದೆ ಬರುವಂತ ದಿನಗಳಲ್ಲಿ ಅದು ಸಿಚುಯೇಷನ್ ಇಂಪ್ರೂವೈಸ್ ಆಗುತ್ತೆ, ಅದು ಇಂಪ್ರೂವ್ ಆಗತ್ತೆ. ಸೊ ಗುಣ ಆಗತ್ತೆ, ಹೀಲ್ ಆಗತ್ತೆ ಆ್ಯಂಡ್ ಬಿಗ್ ಹ್ಯಾಪಿ ಚೇಂಜಸ್. ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನಲ್ಲಿ ರೊಮ್ಯಾನ್ಸ್ ಬರುತ್ತೆ, ಖುಷಿ ಬರುತ್ತೆ, ಪ್ರಾಸ್ಪೆರಿಟಿ ಬರುತ್ತೆ, ಅಬಂಡೆನ್ಸ್ ಬರುತ್ತೆ, ಲಕ್ ಬರುತ್ತೆ. ಡೆಫಿನೆಟ್ಲಿ ನೀವೆಲ್ಲಾನು ಕೂಡ ಅಟ್ರಾಕ್ಟ್ ಮಾಡ್ತೀರಾ. ಸೊ ನೀವೇನು ಯೋಚನೆ ಮಾಡ್ತೀರಾ ನಿಮ್ಮ ಲೈಫಲ್ಲಿ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಡೋಂಟ್ ಥಿಂಕ್ ನೆಗೆಟಿವ್, ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ, ಸೊ ಇದಾಗಿತ್ತು ನಿಮ್ಮ ಮೆಸೇಜಸ್, ಲವ್ ಮೆಸೇಜಸ್. ಸೊ ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ಮೆನ್ಷನ್ ಮಾಡೋದನ್ನ ಮಾತ್ರ ಎಂದಿಗೂ ಮರೆಯೋಕೆ ಹೋಗ್ಬಿಡಿ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಆ್ಯಂಡ್ ಟೇಕ್ ಕೇರ್ ಗೈಸ್.